ಎಲ್ಲಿದ್ದಾನಪ್ಪ ಸ್ವಂತು? ಆ ಕಡೆ ಎಲ್ಲಾದರೂ ಇರ್ಬೇಕೇನೋ. ದೊಡ್ಡ ಮನೆ ಅಪ್ಪ, ಸಖತ್ತು ದೊಡ್ಡ ಮನೆ. ಎಷ್ಟು ದೊಡ್ಡ ಮನೆ ತಗೊಂಡವ್ರಲ್ವಾ? ಎಷ್ಟು ಸಖತ್ತಾಗೈತೆ ಮನೆ ಮಾತ್ರ. ಜೀವಿತಾ ಹಿಂಗೆ ಅನ್ಕೊಂಡೆ, ನಾನು ಇಂಥ ಮನೆಗೆ ಬಂದ್ಬಿಟ್ಟೆ ಅಂತೇಳಿ ತುಂಬ ಖುಷಿ ಪಡ್ತಾ ಇದ್ಲು. ಇಂಥ ಮನೆಗೆ ಬಂದನಲ್ಲಪ್ಪ ನಾನು ಓನರ್ ಆಗಿ ಅಂತ. ಇಲ್ಲ ಸ್ವಂತ ನಾನು ಎಲ್ಲೋ ನೋಡಿದ್ದೀನಿ, ಕೇಳಲೇಬೇಕು ಅವನ್ನ. ಅಲ್ಲ, ನೋಡಿರೋದು ನೆನಪು ಇರುತ್ತೆ ಎಲ್ಲರಿಗೂ. ಈಗ ಹೆಂಗೆ ಗೊತ್ತಾ, ಒಂಥರ 7 ಜನ ಇರ್ತಾರಂತೆ, ಒಂದು ಫೇಸ್ ಥರ 7 ಜನ ನೋಡ್ಬೋದು ಆ ಥರ ಇರೋ ಅಂಥವ್ರನ್ನೇನೆ ಅಂತ ಹೇಳ್ತಾರೆ ಜನ. ಆ ಥರ ಸ್ವಲ್ಪ ಹೋಲಿಕೆ ಅನ್ನೋದು ಆ ಥರ ಇರುತ್ತೆ ಅಂತ. ನೀನು ಯಾರನ್ನೋ ನೋಡಿದ್ಯಾ ಅದೇ ಥರ ಅಂತ ಅಂದ್ಕೊಂಡಿದ್ಯಾ? ಹೆಂಗೋ ಕೇಳೋಣ ಬಾ. ಸಂತು ನಾನು ನಿನ್ನ ಎಲ್ಲೋ ನೋಡಿದ್ದೀನಿ ಅಂತ ಹೇಳ್ತೀನಿ, ಮಾತಾಡೋಣ. ಮಾತಾಡಿ ಕೇಳೋಣ ಬಾ, ನೋಡೋಣ. ನಾನು ಎಲ್ಲೂ ನೋಡಿಲ್ಲ ಕಣಕ್ಕ ಅಂತ ತಗ ಅವನು. ಅಲ್ಲಿದ್ದಾನೆ ನೋಡು, ಏನೋ ಮಾಡ್ತಾ ಇದ್ದೀನಿ. ಸಂತು, ಸಂತು. ಮಾಡಕ್ಕ ಏನಕ್ಕ ಹಿಂಗೆ ಬಂದ್ಬಿಟ್ರೆ? ಏನಿಲ್ಲ ಸಂತು, ನನಗೆ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ. ಯಾಕೆ ಗೊತ್ತಾ, ಈ ಸಂತನ ಎಲ್ಲೋ ನೋಡಿದ್ದೀನಿ, ಎಲ್ಲೋ ನೋಡಿದ್ದೀನಿ. ನಮ್ಮ ಕಡೆನೇ ನಾನು ಎಲ್ಲೋ ನೋಡಿದ್ದೀನಿ ಅಂತ ನನಗೆ ಈಗ ಒಂಥರ ನಿನ್ನ ಮುಖ ಫೇಸ್ ನೋಡಿದ್ರೆ ನಂಗೆ ಅನ್ನಿಸ್ತಾ ಐತೆ ನೀನೆಲ್ಲೋ ನೋಡಿದ್ದೀನಿ ಅಂತ. ಅಲ್ಲ ನೀನು ನಿಮ್ದು ಯಾವ ಊರು ಹೇಳು, ಕರೆಕ್ಟಾಗಿ ಹೇಳು. ನಾನು ನಿನ್ನನ್ನು ಕಂಡುಹಿಡಿತೀಯೋ ಇಲ್ವೋ ಅಂತೇಳಿ ಅಂದ್ಕೊಂಡಿದ್ದೆ. ಸ್ವಲ್ಪ ಇವಾಗ ಕಂಡುಹಿಡಿತಾ ಇದೆಯಾ ಅಲ್ವೇನಕ್ಕ? ಮಕ ನೋಡ್ಬಿಟ್ಟು ಎಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತಾ ಐತೆ ನಿನಗೆ. ರಾತ್ರಿ ಎಲ್ಲ ಹಂಗೆ ಅನ್ನೋಳು ಸುಬ್ಬು, ನಾನು ಸ್ವಂತನ ಎಲ್ಲೋ ನೋಡಿದ್ದೀನಿ. ನನ್ನ ಮುಖ ನೋಡಿದ್ರೆ ಕರೆಕ್ಟಾಗಿ ಅದೇ ನಿನ್ನ ಹತ್ರದಿಂದ ನಿನ್ನ ಮುಖ ನೋಡಿದ್ಲಲ್ಲ, ಅವಾಗಲೇ ಹಂಗೆ ಅಂದ್ಕೊಂಡ್ಲು. ಎಲ್ಲ ನೋಡಿದ್ದೀನಿ ಸುಬ್ಬು, ಎಲ್ಲಿ ನೋಡಿದ್ದೀನಿ ಅಂತ ಗೊತ್ತಿಲ್ಲ. ಅವ್ರನ್ನೂ ಒಟ್ಟಿನಲ್ಲಿ ನೋಡಿದ್ದೀನಿ, ಎಲ್ಲಿ ನೋಡಿದ್ದೀನಿ ಅಂತ ಗೊತ್ತಿಲ್ಲ ಅಂತ ಎಷ್ಟು ಸತಿ ಹೇಳಿದ್ಲು. ಅದಕ್ಕೇ ನಿಮ್ದು ಯಾವ ಏನು ಎತ್ತ ಅಂತೇಳಿ ಕರೆಕ್ಟಾಗಿ ತಿಳ್ಕೊಂಬನ ಅಂತೇಳಿ ಬಂದವಳೆ. ನೋಡೋಣ ಕಂಡಿಡಿಯಕ್ಕ, ನಾನು ನಿಮ್ಮ ಹತ್ರದ ರಿಲೇಷನ್ನು, ತುಂಬ ಹತ್ರವಾಗಿರೋಂಥ ರಿಲೇಷನ್ ನಾನು. ನನಗೆ ಗೆಸ್ ಮಾಡೋಕೆ ಆಗ್ತಾ ಇಲ್ಲಪ್ಪ. ನೀನು ಏನಿದ್ರು ಹೇಳ್ಬಿಡು, ನನಗೂ ಹಂಗೆ ಅನ್ನಿಸ್ತೈತೆ ಎಲ್ಲೋ ನೋಡಿದ್ದೀನಿ ಅಂತ. ನೀನು ನಮ್ಮ ಹತ್ರದ ರಿಲೇಷನ್ ಅನ್ನಿಸ್ತೈತೆ ನನಗೆ, ಅದಕ್ಕೆ ಹೇಳ್ಬಿಡು ಸಂತು. ಅಕ್ಕ, ನಾನು ನಿಮ್ಮನ್ನು ತುಂಬ ಹತ್ರವಾದ ರಿಲೇಷನ್ನು. ಈ ಜೀವಿತನ್ಗೂ ನಾನು ಏನಾದರೂ ಒಂದು ಒಳ್ಳೇದು ಮಾಡ್ತೀನಿ. ಅವಳು ಚೆನ್ನಾಗಿರ್ಲೇಳು, ಅವಳು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನೀವು ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಆಸೆ. ನಿಮ್ಮದು ಎಷ್ಟು ಒಳ್ಳೆ ಮನಸ್ಸು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀವೆಂಥವ್ರು ಅಂತ, ನೀವು ಎಷ್ಟು ಕಷ್ಟ ಅನುಭವಿಸಿದ್ದೀರಾ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಬ್ಯಾಕ್ಗ್ರೌಂಡೇ ನನಗೆ ಗೊತ್ತು. ಇದೇನಪ್ಪ ಇದು? ಹಿಂಗೆ ಇವ್ರ ಜೊತೆ ಮಾತಾಡ್ತಾ ಇದ್ದಾನೆ. ಅಲ್ಲಿಗೆ ಹೋಗ್ಬಿಟ್ರೆ ಕಾಣಿಸುತ್ತೆ, ಇಲ್ಲಿಗೇನು ಕೇಳಿಸಲ್ವಲ್ಲ. ಅಲ್ಲಿಗೆ ಹೋಗೋಣ, ಅಲ್ಲಿಗೆ ಹೋದರೆ ಕಾಣಿಸುತ್ತೆ. ಸುಮ್ಮನೆ ಆಗ್ಬಿಡ್ತಾರೆ ನಮ್ಮ ಮಾತಾಡೋದು ನೋಡಿ. ನೋಡೋಣ ಅದು ಎಷ್ಟೊತ್ತು ಮಾತಾಡ್ತಾರೆ ಅಂತ. ಅಲ್ಲ ಈ ಸುಬ್ಬು ಇದು ಮಾಡೋ ಜೊತೆ ಯಾಕೆ ಮಾತಾಡ್ತಾ ಇದ್ದಾನೆ ಈ ಸಂತು? ಮಾತಾಡಬಾರ್ದು ಅಂತ ಹೇಳ್ತೀನಿ. ಅವ್ರ ಹತ್ರ ಯಾರ ಹತ್ರನೂ ಮಾತಾಡೋಂಗಿಲ್ಲ ಅಂತ ಹೇಳ್ಬಿಡ್ತೀನಿ. ಅಕ್ಕ, ನೀವು ಚಿಕ್ಕ ವಯಸ್ಸಿಗೆ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಕಳ್ಕೊಂಡ್ರಿ. ನಿಮ್ಮ ರಿಲೇಷನ್ ಅವರೆಲ್ಲ ಯಾರೂ ನಿನ್ನ ಕಷ್ಟಕ್ಕಾಗಲಿಲ್ಲ. ನೀವೊಬ್ಬರೇ ಏನೋ ಒಂದು ವ್ಯಾಪಾರ ಮಾಡಿಕೊಂಡು ಜೀವನ ಮಾಡ್ತಾಯಿದ್ರಿ. ಎಲ್ಲ ನನಗೆ ಗೊತ್ತು, ಎಲ್ಲ ಗೊತ್ತು. ನಿಮ್ಮ ಅಪ್ಪ ಅಮ್ಮ ಯಾರೂ ಇಲ್ಲ ಅಂತ. ಅದು ಕಣೋ, ನೀನೆಲ್ಲ ತಿಳ್ಕೊಂಡಿರೋದಕ್ಕೆ ಮಾತಾಡ್ತಾ ಇರೋದು. ಏನು ಹೇಳು ಸಂತು, ಯಾರಂತ ಗೊತ್ತಾಗಲಿಲ್ಲ. ನಿಮ್ಮ ಚಿಕ್ಕಮ್ಮನ ಮಗ ನಾನು, ನಿನ್ನ ತಮ್ಮ ಆಗಬೇಕು ಮಾಡೋಕ್ಕ. ಗೊತ್ತಲ್ಲ ನಮ್ಮಮ್ಮ ನಿನಗೆ, ನಮ್ಮಮ್ಮ ಗೊತ್ತು ತಾನೆ ನಿಂಗವ ಅಂತೇಳಿ. ಓ, ನಮ್ಮ ನಿಂಗಂಟಿ ಮಗ ನೀನು? ಅದಕ್ಕೆ ಕಣೋ, ನಾನು ಸಣ್ಣನಿದ್ದಾಗ ನೋಡಿದ್ದು, ನಾನು ನೋಡಿರಲಿಲ್ಲ. ಅಯ್ಯೋ, ನಾನು ಅದಕ್ಕೇ ನಮ್ಮ ಹತ್ರದ ರಿಲೇಷನ್ ಅಂತ ನನಗೆ ಅನ್ನಿಸ್ತಾ ಇತ್ತು. ಏನು ಮಾಡೋದು ನೋಡಿ, ಚಿಕ್ಕ ವಯಸ್ಸಿಗೆ ನಮ್ಮಮ್ಮನ ತೀರ್ಕೊಬಿಟ್ರು, ನಿಮ್ಮಮ್ಮನ ತೀರ್ಕೊಬಿಟ್ರು. ನಾವೆಲ್ಲ ಒಂದು ಕಡೆ, ನೀವೆಲ್ಲ ಒಂದು ಕಡೆ. ಅದಕ್ಕೇ ನಾನು ಚಿಕ್ಕವರಿದ್ದಾಗ ನಾನು ನೋಡಿದ್ದು, ನಾನು ನಿಮ್ಮನ್ನ ನೋಡಿದ್ದೆ, ನಿಮ್ಮನ್ನು ನಾನು ಕಂಡಿಡ್ದೆ. ಆದರೆ ನೀವು ನನ್ನ ಕಂಡಿಡಿಲಿಲ್ಲ. ನೋಡಿ ಹೆಂಗೈತೆ. ಇಬ್ರು ಹಿಂಗೆ ನಮ್ಮಮ್ಮನ ತೀರ್ಕೊಬಿಟ್ರು, ನಿಮ್ಮಮ್ಮನ ತೀರ್ಕೊಂಡು ಎಷ್ಟು ನೋವು ಅನುಭವಿಸಿದ್ವಿ ನಾವಿಬ್ರು ಅಲ್ವಾ ಅಕ್ಕ? ಅದಕ್ಕೆ ಇವಾಗಾದರೂ ಚೆನ್ನಾಗಿರಲಿ ಅಂತೇಳಿ ಆ ಜೀವಿತನ ನಾನೇ ನಿಮ್ಮಿಂದ ದೂರ ಮಾಡಿದ್ದು. ನಾನು ಸುಮ್ಮನೆ ಮನೆ ಕೆಲಸಕ್ಕೆ ಕರ್ಕೊಂಬರೋ ಥರ ಕರ್ಕೊಂಬಂದ್ಬಿಟ್ಟು ದೂರ ಮಾಡಿಸಿ ನೀವಿಬ್ಬರು ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ನಾನು ಹಿಂಗೆಲ್ಲ ಮಾಡಿದ್ದು. ನೀವಿಬ್ಬರು ಚೆನ್ನಾಗಿರಲಿ ಅಂತಲೇ ಹಿಂಗೆಲ್ಲ ಮಾಡಿದ್ದು. ಹೌದೇನು? ನನಗೆ ಈ ಖುಷಿ ಆಗ್ತೈತೆ ಕಣೋ, ನಿಜವಾಗ್ಲೂ. ಅದಕ್ಕೆ ನಾನು ನಮ್ಮ ಸ್ವಂತನ ಎಲ್ಲೋ ನೋಡಿದ್ದೀನಲ್ಲಪ್ಪ ಅನ್ನಿಸ್ತೈತೆ. ನಿಜ, ನನಗೆ ಈ ಒಂಥರ ನನಗೆ ಭಾಳ ಖುಷಿ ಆಗ್ತೈತೆ. ಏನು ಕೇಳಿಸ್ತಾ ಇಲ್ವಲ್ಲ ಇಲ್ಲಿಗೆ? ಅಲ್ಲಿಗೆ ಹೋದರೆ ಇವಾಗ ಕಾಣಿಸುತ್ತೆ, ಆ ಸುಬ್ಬುಗೆ ಇಲ್ಲೇ ಕಾಣಿಸ್ತಾ ಐತೆ. ಜೀವಿತ ನೋಡ್ತಾ ಇದ್ದಾಳೆ ಅಲ್ಲೇನೆ, ಬಗ್ ನೋಡ್ತಾ ಇದ್ದಾಳೆ ಕಣಸಂತು. ಹೌದೇನು? ಸರಿ ಆಯ್ತು ಬಿಡಕ್ಕ, ಏನಿದ್ರು ನಾವು ಆಮೇಲೆ ಮಾತಾಡೋಣ. ಒಟ್ಟಿನಲ್ಲಿ ನಾನು ನಿಮ್ಮ ಚಿಕ್ಕಮ್ಮನ ಮಗ. ನಮ್ಮಮ್ಮ ನಿಮ್ಮಮ್ಮ ಅಕ್ಕ ತಂಗಿಯವರು. ಅವಾಗ ನಿಮ್ಮಮ್ಮ ತೀರ್ಕೊಂಡು ಭಾಳ ದಿವಸ ಆಯಿತು, ನಮ್ಮಮ್ಮ ತೀರ್ಕೊಂಡು ಭಾಳ ದಿವಸ ಆಯಿತು. ನೀವು ನಿಮ್ಮಮ್ಮ ತೀರ್ಕೊಂಡ್ಮೇಲೆ ನಮ್ಮಮ್ಮನೂ ತೀರ್ಕೊಂಡಿದ್ದು.
ಹೆಚ್ಚು ಕಮ್ಮಿ ಒಂದು 5-6 ತಿಂಗಳು. ಆಮೇಲೆ ಇನ್ನೇನು ನಿಮ್ಮ ಅಪ್ಪರು ಬರ್ದಂಗಾದ್ರು ನಾವು ಬರ್ದಂಗಾದ್ವಿ ನಿಮ್ಮೂರ ಕಡೆ. ಅವಾಗೆಲ್ಲ ನೀನು ಹೆಂಗೆ ದೊಡ್ಡನಾದೆ ಅನ್ನೋದೇ ಗೊತ್ತಾಗಲಿಲ್ಲ. ಮತ್ತು ನಿಮ್ಮನ್ನೆಲ್ಲ ಯಾರು ಸಾಕಿದ್ರು? ಹಿಂಗೆ ಯಾರೋ ಸಾಕಿದ್ರಪ್ಪ, ಹೆಂಗೋ ಬೆಳ್ಕೊಂಡ್ವಿ. ನಮ್ಮ ದೊಡ್ಡಪ್ಪ ಚಿಕ್ಕಪ್ಪರು ಯಾರ್ಯಾರೋ ಹಿಂಗೆ ಸಾಕಿದ್ರು, ಹೆಂಗೋ ಬೆಳ್ಕೊಂಡ್ವಿ. ಇನ್ನೇನು ಮಾಡೋದು ಮಾಡೋಕ. ಒಂದು ಜೀವಿತ. ಸಂತು ಸಂತು ಏನು ಜೀವಿತ? ಸಂತು, ಇವ್ರ ಜೊತೆ ಎಲ್ಲ ಏನಕ್ಕೆ ಮಾತಾಡ್ತಾ ಇದೀಯಾ ನೀನು? ಯಾಕೆ ಮಾತಾಡ್ತಾ ಇದೀಯಾ? ಮಾತಾಡಬೇಡ, ನಮಗೂ ಇವ್ರಿಗೂ ಆಗಲ್ಲ ಅಂದಮೇಲೆ ನೀನು ಮಾತಾಡಬೇಡ. ಅಯ್ಯೋ ಏನು ಮಾತಾಡ್ತಿಲ್ಲ ಹೇಳಮ್ಮ, ನಾವೇನೋ ಮಾತಾಡ್ತಾ ಇದ್ದೀವಿ. ನೋಡು ನೀವು ಹೆಂಗೆ ಮಾತಾಡಿಸ್ತಾ ಇದ್ದೀರಾ ಬಂದು. ಖಾಲಿ ಇಲ್ಲೂ ಉಳಿಂಡಕ್ಕೆ ಬಂದ್ರಾ? ನೀವೆಲ್ಲ ಏನೇನು ಹೇಳ್ಕೊಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೆಂಗೋ ನಾನು ಸ್ವಂತ ಚೆನ್ನಾಗಿದ್ದೀವಿ, ಹೋಗಿ ಸುಮ್ಮನೆ. ಹೆಂಗೋ ಅತ್ಲಾಗೆ ನಾವಿಬ್ರು ಏನೆಲ್ಲ ಯೋಚನೆ ಮಾಡಿದ್ದೀವಿ ಗೊತ್ತಾ? ಮದುವೆ ಆಗಬೇಕು ಅಂತ ಏನೆಲ್ಲ ಯೋಚನೆ ಮಾಡ್ಕೊಂಡಿದ್ದೀವಿ ನಾನು ಸಂತು. ನೀವು ನಮ್ಮಿಬ್ರು ದೂರ ಮಾಡಕ್ಕೆ ಬರಬೇಡಿ. ಇವ್ರನ್ನ ಮಾತಾಡಿಸ್ಬೇಡ ಸಂತು, ನನಗೆ ಇಷ್ಟ ಆಗಲ್ಲ ಇವ್ರನ್ನ ಮಾತಾಡ್ಸೋದು. ಜೀವಿತಾ ಅವರು ಈಗೇನೋ ಕೇಳೋದಕ್ಕೆ ಬಂದಿದ್ರು ಅಷ್ಟೇ, ಅವರೇ ನನ್ನ ಜೊತೆ ಏನು ಮಾತಾಡೋದಕ್ಕೆ ಬಂದಿಲ್ಲ. ಈ ಮಾಡು ಮಾತಾಡ್ತಾ ಇದ್ದಿದ್ದ ನಾನು ಕೇಳಿಸ್ಕೊಂಡೆ. ಏನು ನಗ್ನಗ್ತಾ ಮಾತಾಡ್ತಿದ್ದಲ್ಲ, ಹಂಗೆಲ್ಲ ಮಾತಾಡಬೇಡ ನೀನು. ನನಗೆ ನೀನು ಎಲ್ಲ ತಗೊಂಡು ಈ ರೀತಿ ಮಾಡಕ್ಕೆ ಬರಬೇಡ, ಮೋಸ ಮಾಡೋಕ್ಕೆ. ನೀನು ಭಾರಿ ಇದೆಯಾ, ನೀನು ಏನು ಮಾಡ್ತೀಯ ಅಂತ ನನಗೆ ಗೊತ್ತು. ನೀನು ಒಳ್ಳೆಯವಳಲ್ಲ ನೀನು. ಹಂಗೆಲ್ಲ ಮಾತಾಡಬೇಡ, ಹಂಗೆಲ್ಲ ಏನೂ ಇಲ್ಲ. ಅವ್ರು ಮಾತಾಡೋಕೆ ಬಂದಿದ್ದು ಬೇರೆ ವಿಷಯ ಗೊತ್ತಾ, ನಿನಗೆ ಗೊತ್ತಿಲ್ಲ. ಸುಮ್ಮನೆ ಹೋಗು, ಕೆಲಸ ನೋಡೋಕೆ ಹೋಗು. ಅವ್ರೇನೋ ಬೇರೆ ವಿಷಯ ಮಾತಾಡೋದಕ್ಕೆ ಬಂದಾರೆ, ಅಕ್ಕ ಅಣ್ಣನ ಹತ್ರ ಅವ್ರೇನೋ ಮಾತಾಡೋದಕ್ಕೆ ಬಂದಿದ್ದಾರೆ. ಹೋಗು. ಈಗ ನಿನಗೆ ಅಡುಗೆ ಮಾಡೋದು ತಪ್ಪುತ್ತೆ, ಅದು ಎಗ್ ರೈಸ್ ಎಲ್ಲ ಪಾರ್ಸೆಲ್ ಕಳ್ಸೋಕ್ಕೆ ಕುಲಿಯರ್ಗೆ ಹೇಳೋಕ್ಕೆ ಅಂತ ಕರೆಸಿರೋದು. ನಿನಗೆ ಅಡುಗೆ ಮಾಡೋದೇ ತಪ್ಪುತ್ತೆ, ಹೋಗಿ ಜೀವಿತಾ. ಅದಾದ್ರೆ ಪರವಾಗಿಲ್ಲ. ನಾನು ಮತ್ತೆ ಇನ್ನೇನು ಮಾತಾಡಕ್ಕೆ ಬಂದವರು ಏನೋ ಎತ್ತ ಅಂತ ಅನ್ಕೊಂಡೆ, ಅದಕ್ಕೇನೆ. ಅದಾದ್ರೆ ಪರವಾಗಿಲ್ಲ, ಮಾತಾಡ್ರಿ, ನನಗೆ ಅಡುಗೆ ಮಾಡೋದು ತಪ್ಪುತ್ತೆ. ಅದಕ್ಕೆ ಮಾತಾಡೋಣ ಅಂತ ನಾನು ಸುಬ್ಬಣ್ಣಗೆ ಹೇಳಿದ್ದೆ, ಅವಣ್ಣ ಬಂದೈತೆ. ಇಲ್ಲ ಬೇರೆ ಕಡೆ ತಂದ್ರೆ ಆತೇನು, ಯಾರಿಗೇನು ಕಷ್ಟ ಸುಖಕ್ಕಾಗಲ್ಲ ಇವರು. ಜೀವಿತಾ ಏನೇ ನೀನು ಉದ್ಧಾರ ಆಗಲ್ಲ ಕಣೆ. ನೀನು ಎಲ್ಲಾದರೂ ನೀನು ಇಷ್ಟೇ ಕಣೆ. ಯಪ್ಪ ಜೀವಿತ, ನೀನು ನೋಡ್ಬಿಟ್ರೆ ನನಗೆ ಇದು ಏನಪ್ಪ ಇವಳು ಏನಪ್ಪ ಹಿಂಗೆ ವಿಚಿತ್ರ ಅನ್ನಿಸ್ತೈತೆ ನಿಜವಾಗ್ಲೂ. ನೀನೊಂಥರ ವಿಚಿತ್ರ ಕಣೆ. ನೀನು ನೋಡೋದಕ್ಕೂ ಒಂಥರ ವಿಚಿತ್ರ, ನೀನು ಮಾತಾಡೋದು ಸ್ವಲ್ಪ ವಿಚಿತ್ರ, ಎಲ್ಲ ವಿಚಿತ್ರ ವಿಚಿತ್ರ. ನೀನು ಯಾವಾಗ ಚೆನ್ನಾಗಿ ಆಗ್ತೀಯಾ? ಯಾವಾಗ ನೀನು ಒಳ್ಳೆಯವಳಾಗ್ತೀಯಾ? ಯಾವಾಗ ನಿನಗೆ ಒಳ್ಳೇದಾಗುತ್ತೆ? ನೀನು ಯಾವ ಜೀವನದಲ್ಲಿ ಮುಂದೆ ಬರ್ತೀಯಾ ಅಂತ ನಾನೇ ಯೋಚನೆ ಮಾಡ್ತೀನಿ. ನೀನು ಯಾಕೆ ಯೋಚನೆ ಮಾಡಲ್ಲ? ನಾವೇನೋ ಯೋಚನೆ ಮಾಡಲ್ಲ, ನಮ್ಮ ಮನೆ ಬರ್ದಾಗ ಇದ್ದಂಗೆ ಆಗುತ್ತೆ. ಸ್ವಂತನೆಲ್ಲ ನೀವು ಮಾತಾಡಿಸ್ಬೇಡ್ರಿ ಅಷ್ಟೇ. ನಾನು ಭಾಳ ಇಷ್ಟಪಡ್ತಾ ಇದ್ದೀನಿ ಸ್ವಂತನ. ಸರಿ ಆಯ್ತು ಹೇಳಕ್ಕ. ಅಕ್ಕ ಆ ಕಡೆ ಎಲ್ಲಾದರೂ ಬಂದಾಗ ನಾನು ಮಾತಾಡ್ತೀನಿ, ಸರಿನಾ? ಸರಿಯಪ್ಪ ಆಯ್ತು ಹೇಳು. ಚಿಕ್ಕಮ್ಮನ ಮಗ ಸಂತು, ಅದಕ್ಕೆ ನನಗೆ ಹಂಗೆ ಅನ್ನಿಸ್ತಾ ಇತ್ತು. ಇವತ್ತೆಲ್ಲ ಸತ್ಯ ಗೊತ್ತಾಗ್ಬಿಡ್ತು. ಮಾತಾಡಿಸ್ಬೇಡ ಸಂತು, ಇವಳು ಒಳ್ಳೆಯವಳಲ್ಲ ಕಣೋ, ನಿಜವಾಗ್ಲೂ ಒಳ್ಳೆಯವಳಲ್ಲ. ಒಳ್ಳೆಯವರಲ್ಲ ಅನ್ನಕ್ಕೆ ಅವ್ರು ಏನು ಮಾಡೋರು ಅಂಥದ್ದು? ಇವಾಗ ಏನು ತೊಂದರೆ ಮಾಡಿದ್ರು ಅವ್ರು ನಿನಗೆ ಅಂತ ಹಿಂಗೆ ಆಡ್ತಾ ಇದೆಯಾ ಜೀವಿತಾ? ಅವ್ರು ಏನು ತೊಂದರೆ ಮಾಡಿದ್ರ ನಿನಗೆ? ಏನಿಲ್ಲ ತಾನೇ, ಅವ್ರ ಪಾಡಿಗೆ ಅವ್ರು ಬಂದರು, ಏನೋ ಮಾತಾಡಿದ್ರು, ಹೋದ್ರು ಅಷ್ಟೇ. ಒಳ್ಳೆಯವರಲ್ಲ ಅಂತ ಯಾಕೆ ಸುಮ್ಮನೆ ಮಾತಾಡ್ತೀಯ? ಅಯ್ಯೋ, ಯಾರ ಬಗ್ಗೆ ಹಂಗೆಲ್ಲ ಮಾತಾಡಬಾರ್ದು, ನೋಡಿ ಮಾಡಿ ಮಾತಾಡ್ಬೇಕು ಏನೇ ಆದ್ರೂ. ಸುಮ್ಮನೆ ಹಂಗೆಲ್ಲ ಮಾತಾಡಿದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಅಯ್ಯೋ, ನಾನು ಏನಕ್ಕ ಹೇಳಿದ್ದೆ, ಬಂದಿದ್ದಾರೆ, ಮಾತಾಡ್ಕೊಂಡ್ರು, ಹೋದ್ರು. ಅದಕ್ಕೇನಕ್ಕೆ ನೀನು ಬೇಜಾರು ಮಾಡ್ಕೊತೀಯ? ಸುಮ್ಮನಿರು, ಸಿಟ್ಟು ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಸಣ್ಣ ಪುಟ್ಟ ವಿಷಯ ಕೇಳೋಣ, ಸಿಟ್ಟು ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಹೋಗಿ ಕೆಲಸ ನೋಡೋಕೆ ಹೋಗು. ಕೆಲಸ ಆಯ್ತಾ? ಬೇಗ ಬೇಗ ಪಟ ಪಟ ಕೆಲಸ ಮುಗಿಸ್ಬಿಡು. ಎಷ್ಟು ಮುಗಿಸಿದ್ರು ಹೋಯ್ತಪ್ಪ, ಏನು ಮಾಡೋದು? ಕೆಲಸ 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 ಎಷ್ಟು ಮಾಡೋಣ ಕೆಲಸನ, ಏನು ಮಾಡೋದಪ್ಪ, ನಮ್ದೊಂಥರ ಕರ್ಮ. ಸ್ವಲ್ಪ ದಿನ ಪಟ 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 ಕೆಲಸ ಮಾಡ್ತೀನಿ, ಆಮೇಲೆ ಮನಸ್ಸು ಎದ್ದೇಳಕ್ಕಾಗಲ್ಲ. ಇದೇನಪ್ಪ ಅನಿಸುತ್ತೆ ಇದೆಲ್ಲ ನೋಡ್ಬಿಟ್ರೆ. ಇವರೆಲ್ಲ ಮಾತಾಡೋದು ಬಂದು ನೋಡ್ಬಿಟ್ರೆ ನಾವು ಹೆಂಗೋ ಖುಷಿಯಾಗಿರ್ತೀವಿ. ಇವರೆಲ್ಲ ಬಂದು ಮಾತಾಡಿ ಇಲ್ಲೆಲ್ಲ ಇದು ಮಾಡಿಬಿಟ್ರೆ ನಾವು ಹೆಂಗೋ ಚೆನ್ನಾಗಿದ್ವಿ, ಹೆಂಗೋ ಬಂದು ಇಲ್ಲದೆಲ್ಲ ಹೇಳ್ತಾರಲ್ಲ ಇವರೆಲ್ಲನ ಅಂತ ಹೇಳಿ ಬೇಜಾರಾಗ್ಬಿಡುತ್ತೆ. ಇದು ಸವಾಸನೆ ಬೇಡ ಅನಿಸುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಮಾಳೆ ಅಕ್ಕನಿಗೆ ಇವತ್ತು ನಾನು ಯಾರು ಅಂತೇಳಿ ಎಲ್ಲ ಹೇಳ್ದೆ. ಪಾಪ ಅಕ್ಕನಿಗೆ ಅದೇ ಒಂಥರ ತಲೆಯಲ್ಲಿ ಯಾರು 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 ನಮ್ಮ ಕಡೆಯವರು ಯಾರು ಅಂತ ಅನ್ನಿಸ್ತಾ ಇತ್ತಂತೆ. ಅದಕ್ಕೆ ಹೇಳ್ಬಿಟ್ಟೆ ಇರೋ ಸತ್ಯನ. ಜೀವಿತನಿಗೆ ಗೊತ್ತಿಲ್ಲ, ಜೀವಿತನ ಹತ್ರ ಈ ವಿಷಯ ಮುಚ್ಚಿಟ್ಟಿದ್ದೀವಿ, ಏನು ಮಾತಾಡೋಕ್ಕೆ ಹೋಗಿಲ್ಲ ಸದ್ಯಕ್ಕೆ. ಇವಳಿಗೆ ಇರೋ ವಿಷಯನ ಹೇಳ್ತಾ ಇದ್ದೀವಿ ಅಷ್ಟೇ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.